ಎಲ್ಲೆಲ್ಲಿಂದ ಆರ್ಡರ್ ಮಾಡಿದೀವೋ ಗೊತ್ತಿಲ್ಲ. ಸೊ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದೀವಿ. ಇವನು ಸ್ವಲ್ಪ ಡಿಸ್ಟರ್ಬೆನ್ಸ್ ಬಟ್ ಸ್ಟಿಲ್. ಹಲೋ ಮೈ ಕುಟಿ ಪಾಪ್ಕಾರ್ನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಐಶ್ವರ್ಯ ಬ್ರಹ್ಮಾನಂದ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಏನೇನೆಲ್ಲ ಆರ್ಡರ್ ಮಾಡಿದ್ದೀವಿ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ. ಫಸ್ಟ್ ಐಟಮ್ ಏನಂದರೆ, ದೇವ್ರ ಮನೆ ಬಾಗಿಲಿಗೆ ಹಾಕೋ ತೋರಣ. ಇದು ಬಂದು ಮಾಡರ್ನ್ ತೋರಣ. ಸೊ ಇದು ಬಂದು ಈ ಥರ ಇದೆ, ಈ ಥರ ಬರುತ್ತೆ. ಲೈಕ್ ಫುಲ್ ಇದರಲ್ಲಿ ತಾವರೆ ಹೂವು ಮತ್ತು ಫುಲ್ ಬೀಡ್ಸ್ ಮತ್ತು ಲೀಫ್ ಈ ಥರ ಚೆನ್ನಾಗಿದೆ. ಇದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಬ್ಬದ ದಿವಸ ಹಾಕ್ಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ಬಂದು ಇದು ಸೈಡ್ ಗ್ಯಾಂಗ್ ಮಾಡೋದು ವಿತ್ ಪಿಕಾಕ್ ಮತ್ತು ಈ ಥರ ಕೆಳಗಡೆ ಬೆಲ್ ಥರ ಬಂದಿದೆ. ಇದು ಆ ಕಡೆ 2 ಪೇರ್ಸ್ ಬಂದಿದೆ. ಒಂದು ಆ ಕಡೆ ಹಾಕೋದು, ಒಂದು ಈ ಕಡೆ ಹಾಕೋದು. ಇದು ದೇವ್ರ ಮನೆಯಲ್ಲೇ ಹಾಕೋದು. ಸೊ ನೆಕ್ಸ್ಟ್ ಬಂದು ಮ್ಯಾಟ್. ಇದು ಬಂದು ಸಿಂಗಲ್ ಮ್ಯಾಟ್ ಒಂದಿದೆ ಮತ್ತು ಲಾಂಗ್ ಮ್ಯಾಟ್ ಒಂದಿದೆ. ಇದು 2 ಟೈಪ್ಸ್. ಇದು ಬಟ್ ಕಿಚನ್ಗೆ ಆಗುತ್ತೆ. ಒಂದು ದೊಡ್ಡದಿದೆ, ಇನ್ನೊಂದು ಪುಟಾಣಿ ಮ್ಯಾಟ್. ನಾನು ಇದೆಲ್ಲ ಲಿಂಕ್ ಹಾಕ್ತೀನಿ. ನೀವು ಪರ್ಚೇಸ್ ಮಾಡಬೇಕು ಅಂತ ಆಸೆ ಇದ್ದರೆ ಪರ್ಚೇಸ್ ಮಾಡಬೇಕು. ನೆಕ್ಸ್ಟ್ ಬಂದು ಮಲ್ಲಿಗೆ ಹೂದು ಹಾರ ಥರ ಮಾಲೆ ಥರ ಬಂದಿದೆ. ಸ್ಮೆಲ್ಲು ಕೂಡ ಮಲ್ಲಿಗೆ ಹೂವು ಥರನೇ ಬಂದಿದೆ. ಸೊ ಫುಲ್ ಇಲ್ಲಿವರೆಗೂ ಮಲ್ಲಿಗೆ ಹೂವು, ಇಲ್ಲಿ ಗ್ರೀನ್ ಕಲರ್ ಒಂದು ಫ್ಲವರು ಮತ್ತು ಇಲ್ಲಿ ಲೋಟಸ್. ಇದೇ ಥರ ನಮಗೆ 1 2 3 4 5 ಪೇರ್ಸ್ ಇದೆ. ಸ್ಮೆಲ್ ಚೆನ್ನಾಗಿದೆ. ಇದು ಬಂದು ನಾನು ಮೀಶೋಲ್ಲಿ ತೊಗೊಂಡು ಲಿಂಕ್ ಹಾಕ್ತೀನಿ. ನೆಕ್ಸ್ಟ್ ಬಂದು ಇದು ಬಂದು ಸ್ಟ್ಯಾಂಡ್, ಬ್ಯಾಕ್ ಡ್ರಾಪ್ ಆಗೋಕ್ಕೆ ಸ್ಟ್ಯಾಂಡ್. ನಾನು ವಿಡಿಯೋ ಎಂಡಲ್ಲಿ ನಿಮಗೆ ಇದು ಕ್ಲಿಪ್ ಹಾಕ್ತೀನಿ. ಇದು ಬಂದು ಬ್ಯಾಕ್ ಡ್ರಾಪ್ ಫಿಕ್ಸ್ ಮಾಡಿ. ಈ ಥರ ಇನ್ಸ್ಟ್ರಕ್ಟ್ ಕೂಡ ಇದೆ, ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿದ್ದಾರೆ. ಸೊ ಲಾಸ್ಟಲ್ಲಿ ಮಾಡೋಣ. ಇದು ಬಂದು ಬ್ಯಾಕ್ ಡ್ರಾಪ್ ಟು ಸ್ಟ್ಯಾಂಡ್. ನೆಕ್ಸ್ಟ್ ಬಂದು ಇದು ಬಂದು ದೇವರ ಬ್ಯಾಕ್ ಡ್ರಾಪ್. ಅಮ್ಮು ಇಟ್ಕೊ, 1 ನಿಮಿಷ ನಾನು ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಈ ಥರ ಬ್ಯಾಕ್ ಡ್ರಾಪ್. ನೆಕ್ಸ್ಟ್ ಬಂದು ಈ ಥರ ಸೇಮ್ ಅದೇ ನಾನು ಹೇಳಿದ್ನಲ್ಲ, ಇದು ಬಂದು ಪ್ಲಾಸ್ಟಿಕ್ಕಲ್ಲಿದೆ. ಇದು ಲೋಟಸ್ ಫ್ಲವರ್ಸ್ ಎಲ್ಲ ಈ ಥರ ಬಂದು, ಇದು ಬಂದು ನನಗೆ 4 ಪೇರ್ಸ್ ಬಂದಿದೆ. 4 ಪೇರ್ಸು ನೋಡಿದ್ರಲ್ಲ, 4 ಪೇರ್ಸ್ ಇದೆ ಈ ಥರ. ಇದೆಲ್ಲ ಬಂದು ಪ್ಲಾಸ್ಟಿಕ್. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ.
ಇದು ಬಂದು ಬಾಲ್ಕನಿಗೂ ಯೂಸ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಬಂದು ಇದು ದೇವ್ರ ಮನೆ ಹತ್ರನೂ ಆಗ್ಬೋದು, ಸ್ವಲ್ಪ ಗ್ರಾಸ್ ಥರ ಇದೆ ಅಂತ. ಗ್ರಾಸ್ ಸೂಪರ್ ಚೆನ್ನಾಗಿದೆ. ಫುಲ್ಲು ಓಪನ್ ಮಾಡ್ಬೋದು, 2 ಪೇರ್ಸ್ ಒಂದೇ. ಸೊ ಈಗ ನಾವು ಕಟ್ ಮಾಡಿಕೊಂಡು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಹಾಕೋಬೋದು, ಇಲ್ಲಾಂದರೆ ಹಿಂಗೆ ಲೈನಾಗಿ ಹಾಕ್ತೀವಿ ಅಂದರೂ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಬೌಲ್, ಲೈಕ್ ಲೋಟಸ್ ಥರ ಬೌಲ್. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಬಂದು ಈ ಥರ ಏನೋ ಫಿಕ್ಸ್ ಮಾಡಬೇಕು. ಇದು ಲೋಟಸ್ ಬೌಲ್ ಥರ, ಇದರಲ್ಲಿ ಫ್ರೂಟ್ಸ್ ಸಿಗ್ಬೋದು, ಇಲ್ಲ ಫ್ಲವರ್ ಸಿಗ್ಬೋದು, ಇಲ್ಲ ಅಮೌಂಟ್ ದುಡ್ಡು ಇಕ್ಬೋದು, ಇಲ್ಲ ದೇವ್ರನ್ನೇ ಚಿಕ್ಕ ಚಿಕ್ಕ ಲಕ್ಷ್ಮಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಕುಣಿಸ್ಬೋದು. ಬಟ್ ಇದು ಫಿಕ್ಸ್ ಮಾಡೋದು ಹೆಂಗೆ ಅಂತ ನಿಜವಾಗ್ಲೂ ನನಗೂ ಗೊತ್ತಾಗ್ತಲ್ಲ. ಇದು ಹಿಂಗೆ ಇಕ್ಕದ, ಇಲ್ಲ ಹಿಂಗೆ ಇಕ್ಕದ, ಒಳಗಡೆ ಇಕ್ಕದ, ದುಷ್ಟೋ ಆಗ್ತಲ್ಲ. ಇದು ಕ್ಯಾಪ್ ನೋಡಿ ಎಷ್ಟು ದಪ್ಪ ಕೊಟ್ಟಿದ್ದಾರೆ, ಇಲ್ಲಿ ಇದು ಬೇರೆ ಎಷ್ಟೇ ಸಿಕ್ಕಿದೆ. ಇದು ಹಿಂಗೆ ಅಂತಾನೆ ಗೊತ್ತಾಗ್ತಲ್ಲ. ಸೊ ಫೈನಲಿ ಫಿಕ್ಸ್ ಮಾಡಿಬಿಟ್ಟೆ ಗಾಯ್ಸ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊ ಇದು ಬಂದು ಈ ಥರ ಇರುತ್ತೆ. ಆಮೇಲೆ ಹಂಗೆ ಲಾಸ್ಟಲ್ಲಿ ನಾವು ಇದನ್ನ ಹಿಂಗೆ ಕ್ಲೋಸ್ ಮಾಡಬೇಕು. ಸೊ ನೋಡಿ, ಕೆಳಗಡೆ ಇದು ಬೌಲು, ಇಲ್ಲಿ ನಾವು ಏನಾನ ಐಟಮ್ಸ್ ಇಟ್ಕೋಬೋದು. ಅದೇ ಥರ ಎಷ್ಟೊಂದು ಐಟಮ್ಸ್ ಇದೆ, 1 ನಿಮಿಷ ಇದು ತೋರಿಸ್ತೀನಿ. ಫಸ್ಟ್ ಒನ್ನ ಇದು ನೋಡಿದ್ರಲ್ಲ, ಸೆಕೆಂಡ್ ಒನ್ ಬಂದು ಈ ಥರ. ಇಲ್ಲಿ ನಾವು ದೀಪ ಇಟ್ಕೋಬೋದು, ಇಲ್ಲ ಏನಾನ ಒಂದು ಕ್ಯಾಂಡಲ್ಸ್ ಥರ. ಸೊ ಇದು ಬಂದು ಈ ಥರ ಇದೆ, ಸಕ್ಕದಾಗಿದೆ. ಕ್ವಾಲಿಟಿ ಬಂದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಹ್ಯಾಂಡಲ್ ಮಾಡಬೇಕಾದ್ರೂ ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ಬೋದು. ಅದು ಕೂಡ ಇದು ಕೂಡ ಲೈಕ್ ಗ್ರಿಪ್ಪು ಕೂಡ ಸ್ಟ್ರಾಂಗ್ ವೈಸ್ ಎಲ್ಲ ಮಸ್ತಾಗಿದೆ. ಒಂದದು ಒಂದಿದು ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಸೊ ಏನಿಲ್ಲ, ಈ ಥರ ಮೇಲೆ ಒಂದು ಟರ್ನ್ ಮಾಡಬೇಕು, ಇಲ್ಲಿ ಇದರ ಹತ್ರ ಇನ್ನೊಂದು ಟರ್ನ್. ಸೊ ಇದೇ ಥರ 3 ಪೇರ್ಸ್ ಇದೆ, ಒಂದಿದು ಇನ್ನೊಂದಿದು. ಸೊ ಇದು 3. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮೇ ಬಿ ಇದ್ರ ಮೇಲೆ ಹಿಂಗೆ. ಸೊ ಇವನ್ನ ಮೈಂಡ್ ಮಾಡಬೇಡಿ, ನೀವು ಇಲ್ಲಿ ನೋಡಿ. ಇವ ಯಾರೇ? ಸೊ ಇವ್ನ ಹಿಂಗೆ ಪ್ಯಾಕ್ ಮಾಡಿಬಿಟ್ಟು ನಾವು ಕಳ್ಸಿಕೊಟ್ಬಿಡ್ತೀವಿ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಹಂಗೆ ಒಳಗಡೆ ಹೋಗ್ಬಿಡು, ಪ್ಯಾಕ್ ಮಾಡಿಬಿಡ್ತೀನಿ ನಾನು. ಸೊ ಇದು ಬಂದು ಕೆಳಗಡೆ ಸ್ಟ್ಯಾಂಡ್. ನಾವು ಆ್ಯಕ್ಚುಲಿ ಹಿಂಗ ಇಲ್ಲ ಹಿಂಗ ಅಂತ ಕನ್ಫ್ಯೂಸ್ ಆಗಿದ್ವಿ. ಸೊ ಬಂದು ಇದು ಸ್ಟ್ಯಾಂಡ್ ಇಲ್ಲಿ, ಆಮೇಲೆ ಹಂಗೆ ಇದು ಶಂಖ, ಇದ್ರ ಮೇಲೆ ಇಲ್ಲಿ ಪ್ಲೇಸ್ ಮಾಡೋದು. ಸೊ ಇದು ಬಂದು 3 ಲೇಯರ್ ಚೇರು, ಸ್ಟೆಪ್ ಬೈ ಸ್ಟೆಪ್ ಇದೆ. ನಾವು ಇಲ್ಲಿ ಅದರ್
ಇನ್ನೂ ನಾನು ಫಿಕ್ಸ್ ಮಾಡಿಲ್ಲ ನೀಟಾಗಿ, ಸ್ವಲ್ಪ ಶೇಕ್ ಆಗ್ತದೆ, ಇನ್ನೂ ಫಿಕ್ಸ್ ಆಗಬೇಕು. ಸುಮ್ಮನೆ ನಾನು ಮೇಲೆ ಇಕ್ಕಿ ತೋರಿಸ್ತಾ ಇರೋದು ನಿಮಗೆ. ಇಲ್ಲಿ ಬಂದು ನಾವು ಫ್ರೂಟ್ಸ್ ಇಟ್ಕೋಬೋದು, ಇಲ್ಲ ಏನಾರ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ದೇವ್ರು ಕುಣಿಸ್ಬಿಟ್ಟು ಕೆಳಗಡೆ ನಾವು ಐಟಮ್ಸ್ ಇಟ್ಕೋಬೋದು, ಆ ಥರನೇ ಇಟ್ಕೋಬೋದು. ಇಲ್ಲ ದೀಪ ಆಗಲಿ, ಚೇರ್ಸ್ ಆಗಲಿ ಮಸ್ತಾಗಿರುತ್ತೆ. ಬಟ್ ಈ ಥರ ಶೇಕ್ ಯಾಕೆ ಆಗ್ತಾ ಇದೆ ಅಂದರೆ ನಾನು ಇನ್ನೊಂದು ರಾಡ್ ಫಿಕ್ಸ್ ಮಾಡಬೇಕು. ರಾಡ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಜಸ್ಟ್ ನಿಮಗೆ ಡೆಮೋ ಥರ ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿದೆ ಆ್ಯಕ್ಚುಲಿ. ಮೆಟೀರಿಯಲ್ ಕೂಡ, ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಈ ಲಿಂಕ್ ನಿಮಗೆ ಪಿನ್ ಮಾಡಿರ್ತೀನಿ, ನಿಮ್ಗೆ ಇಷ್ಟ ಆಗಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇದು ಬಂದು ಈ ಥರ 3 ಪೇರ್ಸ್ ಬಂದಿದೆ. ಸೊ ಇದು ನೋಡೋಕ್ಕೆ ಇದೆ. ಈ ಥರ ಪ್ಲೇಸ್ ಮಾಡಿದ್ರೆ ಮಸ್ತಾಗಿ ಬರುತ್ತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಇದು ಬಂದು ಪ್ಲಾಸ್ಟಿಕ್, ಇದು ಬಂದು ಪೇಪರ್ ಥರ ಇದೆ. ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ, ಜಾಸ್ಮಿನ್ ಸ್ಮೆಲ್ ಥರನೇ ಇದೆ ಇದು. ಇದು ಬಂದು ಈ ಥರ ಎಲ್ ಶೇಪ್ ಬರುತ್ತೆ. ಸೊ ಇದು ಕೂಡ ಸೈಡ್ ಆ್ಯಂಗಿಲ್ಗೆ. ಇದು ಆ್ಯಕ್ಚುಲಿ ದೇವ್ರ ಮನೆಗೆ ಚಿಕ್ಕದಾಯಿತು, ಬಟ್ ಸ್ಟಿಲ್ ಇಟ್ ಇಸ್ ಪಿಟಿ ಸಮ್ಹೌ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಈ ಥರ 3 ಲೇಯರ್ಸ್ ಇದೆ. ಇವಾಗ ಇದು ನಾವು ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿಬಿಟ್ಟು ಲಾಸ್ಟ್ ವಿಡಿಯೋ ನಾನು ಹಾಕ್ತೀನಿ. ಫಿಕ್ಸ್ ಮಾಡೋವರೆಗೂ ವೇಟ್ ಮಾಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಈ ಥರ ಬಂದಿದೆ ಸ್ಟ್ಯಾಂಡ್ ಆ್ಯಂಡ್ ಬ್ಯಾಕ್ ಡ್ರಾಪ್. ಬೇಕಂದರೆ ನಾವು ಹೈಟ್ ಬೇಕಂದರೆ ಕಮ್ಮಿ ಮಾಡ್ಕೋಬೋದು, ಇಲ್ಲಾಂದರೆ ಇದೇ ಹೈಟ್ ಅಂದರೆ ಇದೇ ಹೈಟು ಓಕೆ. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಅನ್ಬಾಕ್ಸಿಂಗ್. ಏನೇನೆಲ್ಲ ಆರ್ಡರ್ ಮಾಡಿದೆ ಅಂತ ನೋಡಿದಲ್ಲ, ಎಲ್ಲ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಬ್ಯಾಕ್ ಡ್ರಾಪು ಕೂಡ ತುಂಬ ಚೆನ್ನಾಗಂತ ಅನ್ನಿಸ್ತು. ಸೊ ಇದಾಗಿತ್ತು ನನ್ನ ವಿಡಿಯೋ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲವ್ ಯು, ಟೇಕ್ ಕೇರ್, ಬಾಯ್.